ಬೆಳಗಾವಿಯಲ್ಲಿ ಘನಘೋರ ಘಟನೆ ನಡೆದಿದೆ. ಅಕ್ರಮ ಸಂಬಂಧದ ಚಟಕ್ಕೆ ಬಿದ್ದ ಪತ್ನಿ ತನ್ನ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ. ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಗಂಡನನ್ನ ಕೊಲ್ಲಿಸಿ ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದಾಳೆ. ಎಲ್ಲವೂ ಚೆನ್ನಾಗಿದ್ರೇನೆ ಸಂಸಾರ. ಸ್ವಲ್ಪ ಎಚ್ಚರ ತಪ್ಪಿದ್ರು ಬದುಕು ಸರ್ವನಾಶ. ಅದಕ್ಕೆ ಈ ದಂಪತಿಯೇ ಬೆಸ್ಟ್ ಎಕ್ಸಾಂಪಲ್. ಮದುವೆಯಾಗಿ 14 ವರ್ಷ ಒಟ್ಟಿಗೆ ಬಾಳಿದ ದಂಪತಿಯ ಬದುಕು ಈಗ ಬರ್ಬಾದಾಗಿದೆ. ಗಂಡನ ಬಿಟ್ಟು ಪರ ವ್ಯಕ್ತಿಯ ಜೊತೆ ಪ್ರಣಯದಾಟವಾಡ್ತಿದ್ದ ಪತ್ನಿ ಕೊನೆಗೆ ಗಂಡನಿಗೆ ಬಾಯ್ ಫ್ರೆಂಡ್ ಜೊತೆ ಸೇರಿ ಚಟ್ಟ ಕಟ್ಟಿಸಿದ್ದಾಳೆ. ಅನೈತಿಕ ಸಂಬಂಧಕ್ಕೆ ಪತಿ ಅಡ್ಡಿ. ಪತಿಗೆ ಚಟ್ಟ ಕಟ್ಟಿದ ಖತರ್ನಾಕ್ ಹೆಂಡತಿ. ಹೀಗೆ ಫೋಟೋದಲ್ಲಿರುವ ದಂಪತಿಯ ಹೆಸರು ಅವಿನಾಶ್ ಹಾಗೂ ಲಕ್ಷ್ಮಿ ಅಂತ. ಇಬ್ಬರು ಪ್ರೀತಿಸಿ ಮದುವೆಯಾಗಿ 14 ವರ್ಷಗಳಿಂದ ಬೆಳಗಾವಿಯ ಅನಗೋಳದಲ್ಲಿ ಜೀವನ ಸಾಗಿಸ್ತಿದ್ರು. ಪತಿ ಅವಿನಾಶ್ ಥೆರಪಿಸ್ಟ್ ಆಗಿದ್ದು ಸ್ವಂತ ಕ್ಲಿನಿಕ್ ಸಹ ನಡೆಸ್ತಾಗಿದ್ರು. ಈ ದಂಪತಿಗೆ 2 ಮುದ್ದಾದ ಮಕ್ಕಳು ಸಹ ಆಗಿದ್ವು. ಇವರ ಈ ಮುದ್ದಾದ ಬದುಕಿಗೆ ಎಂಟ್ರಿ ಆದವನೇ ಈ ಕೈಲಾಶ್. ಲಕ್ಷ್ಮೀ ನಿವಾಸದ ಮುಂಭಾಗದಲ್ಲೇ ಮೊಬೈಲ್ ಶಾಪ್ ಇಟ್ಕೊಂಡಿದ್ದ ಕೈಲಾಶ್ ಆಂಟಿಯನ್ನ ತನ್ನ ಕೆಡ್ಡಾಗೆ ಕೆಳಕೊಂಡಿದ್ದ. ಪ್ರತಿದಿನ ಅವಿನಾಶ್ ಕೆಲಸಕ್ಕೆ ಹೋಗ್ತಿದ್ದಂತೆ ಲಕ್ಷ್ಮಿ ಮನೆಯಲ್ಲಿ ಈ ಕೈಲಾಶ್ನ ಆಟ ಶುರುವಾಗ್ತಿತ್ತು. ಇದು ದಿನ ಕಳೆದಂತೆ ಅವಿನಾಶ್ಗೆ ಗೊತ್ತಾಗಿ ಪತಿ ಪತ್ನಿ ನಡುವೆ ಗಲಾಟೆಯಾಗಿತ್ತಂತೆ. ಕಡೆಗೆ ಕೈಲಾಶ್ ಕಾಮದ ತೆಕ್ಕೆಗೆ ಬಿದ್ದ ಲಕ್ಷ್ಮಿ ಗಂಡನನ್ನೇ ಕೊಲೆ ಮಾಡಿಸುವ ಪ್ಲಾನ್ ಮಾಡ್ತಾಳೆ. ಕೂಲ್ ಡ್ರಿಂಕ್ಸ್ಗೆ ನಿದ್ದೆ ಮಾತ್ರೆ, ಸಿಲಿಂಡರ್ನಿಂದ ಜಜ್ಜಿ ಕೊಲೆ. ಏಪ್ರಿಲ್ 6ರಂದು ಅವಿನಾಶ್ ಕೊಲೆಗೆ ಸ್ಕೆಚ್ ಹಾಕಿದ ಕೈಲಾಶ್ ಅವಿನಾಶ್ನ ಥೆರಪಿ ಕ್ಲಿನಿಕ್ಗೆ ಹೋಗಿದ್ದ. ಕ್ಲಿನಿಕ್ಗೆ ಹೋಗುವ ಮೊದಲು ಕೂಲ್ ಡ್ರಿಂಕ್ಸ್ಗೆ ನಿದ್ರೆ ಮಾತ್ರೆ ಬೆರೆಸಿ ಅದನ್ನ ತಗೊಂಡು ಹೋಗಿದ್ದ. ಥೆರಪಿಗೆ ಹೋದವನೇ ಮಸಾಜ್ ಮಾಡುವಂತೆ ಹೇಳಿ ಅವಿನಾಶ್ಗೆ ಕುಡಿಯಲು ಜ್ಯೂಸ್ ಕೊಟ್ಟ. ಈ ವೇಳೆ ಕೈಲಾಶ್ ಕೊಟ್ಟ ಕೂಲ್ ಡ್ರಿಂಕ್ ಸೇವಿಸಿ ಅವಿನಾಶ್ ಪ್ರಜ್ಞೆ ತಪ್ಪಿ ಬಿದ್ದ. ಈ ವೇಳೆ ಅಲ್ಲೇಗಿದ್ದ ಸಿಲಿಂಡರ್ನ ಎತ್ತಿ ಅವಿನಾಶ್ನ ಗೆದೆಗೆ ಪಡೆದೇ ಬಿಟ್ಟಿದ್ದ. ಜೀವ ಹೋಯ್ತಾ ಅಂತ ಉಸಿರಾಟ ಕೂಡ ಚೆಕ್ ಮಾಡಿದ್ದಾನೆ. ಈ ವೇಳೆ ಲಕ್ಷ್ಮಿಗೆ ಕರೆ ಮಾಡಿದ ಕೈಲಾಶ್ ಗಂಡ ಒದ್ದಾಡ್ತಿರೋದನ್ನ ಪತ್ನಿ ಲಕ್ಷ್ಮಿಗೂ ತೋರಿಸ್ತಾನೆ. ಆಗ ಪಾಪಿ ಲಕ್ಷ್ಮಿ ಇನ್ನೂ ಸತ್ತಿಲ್ಲ, ಉಸಿರುಗಟ್ಟಿಸಿ ಸಾಯಿಸು ಅಂತ ಹೇಳಿ ಮತ್ತೆ ಕ್ಲಿನಿಕ್ಗೆ ಹೋಗ್ತಾಳೆ. ಈ ದೃಶ್ಯಗಳೆಲ್ಲ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಆಕಿ ಕೊನ್ವಾಳಿಗೆ ಹೋಗೋ ತನಕನೂ ನನಗೆ ಚಲೋತನ ಮಾತಾಡ್ಯಾಡ್ರಿ. ಹಿಂಗೈತಿ ಹಿಂಗಾಗೈತಿ ಅವ್ನು ಹಿಂಗೆ ಕರ್ದಾನು ನನ್ನ ಮರ್ಡರ್ ಮಾಡೇವು ಅಂತ ಅನ್ನೋದು ಏನೂ ಹೇಳಿಲ್ಲ ರೀ ಆಕಿ ನನ್ನ ಮುಂದೆ. ಅಂದ್ರೆ ಅವ್ರು ನಮ್ಮ ಮನೆ ಹತ್ರ ಅವರು ಗಂಡು ಮಕ್ಳು ಅದಾರ್ರಿ ನಮ್ಮ ರಿಲೇಷನ್. ಅವ್ರು ಬಂದು ನನಗೆ ಹಿಂಗೆ ಹೇಳ್ರು, ಅವಿನಾಶ್ ಬಿದ್ದು ಪೆಟ್ಟು ಹಚ್ಕೊಂಡಾನು ದವಾಖಾನೆ ಹೋಗಿದಾರು, ನೀವು ಹೋಗ್ರಿ ಅಂದಾಗ ಅವಾಗ ನಂಗೆ ಫ್ರೆಶ್ ಆಯ್ತು. ಅಲ್ಲಿ ಆಮೇಲೆ ನಮ್ಮ ಅಕ್ಕಗಳು ಎಲ್ಲ ಹೇಳ್ರು ಹಿಂಗೆ ಸೊಸೈಟಿ ಇದಾಗೈತಿ. ರವಿವಾರ 4:15 ಹೊರಗೆ ಬಿದ್ದಾನ್ರಿ. ಡ್ಯೂಟಿ ಮಾಡಿ ಬಂದಾನ್ರಿ 3:45. ಒಂದು 5-10 ನಿಮಿಷ ಅಷ್ಟೇ ಕೂತಾನ್ರಿ. ರಾತ್ರಿ 8 ಗಂಟೆಗೆ ಫೋನ್ ಹಚ್ಚಿದ್ರಿ. ಈ ಸಣ್ಣ ಹುಡುಗ ಹಚ್ಚಿದ್ರಿ ಫೋನ್. ಅಜ್ಜಿ ಮತ್ತು ಹಿಂಗೆ ಪಪ್ಪ ಬಿದ್ದಾನ, ಮತ್ತು ಅಜ್ಜಿ ನಿಲ್ಲಗು ಬಾ, ಡ್ಯೂಟಿಗೆ ಹೋಗಿದ್ದೆ ನಾನು. ಅಜ್ಜಿ ಬಿದ್ದಾನ ಪಪ್ಪ ಬಾ ಅಂತನ, ನಾನು ಆಲ್ರೆಡಿ ಬಂದಿರಿ. ಆಮೇಲೆ ನಾನು ಅಲ್ಲಿ ಸಿವಲ್ದಾಗ ದವಾಖಾನೆದಾಗ ತಲೆ ಪೆಟ್ಟದ್ರೆ 3-4 ಕಡೆ ಪೆಟ್ಟು ಹತ್ತಿತ್ತು ರೀ. ಎತ್ತರಲ್ಲೇ ಹೊಡೆದಾರ ಗೊತ್ತಿಲ್ಲ, ಖರೆ 3 ಕಡೆ ಪೆಟ್ಟು ಹತ್ತಿತ್ತು ರೀ. ಪೂರ್ಣ ಇಷ್ಟು ದೊಡ್ಡ ಗಾಯ ಆಗಿತ್ತು ರೀ. ಈಗ ಹೆಂಗೆ ಮಾಡೋದು ಹೇಳ್ಬೇಕ್ರಿ ಸರ್ ಎಲ್ಲ ಕೂಡಿ. ಕ್ಲಿನಿಕ್ನಲ್ಲಿ ಪತಿ ಹೀಗೆ ಸತ್ತು ಬಿದ್ದಿದ್ದು ಗೊತ್ತಿದ್ರು ಏನೂ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಪತ್ನಿ ಲಕ್ಷ್ಮಿ ತನ್ನಿಬ್ಬರು ಮಕ್ಕಳ ಜೊತೆ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಪತಿಗೆ ಶುಗರ್ ಹೆಚ್ಚಾಗಿ ಬಿದ್ದಿದ್ದಾರೆ ಎಂದು ಹೇಳಿ ಆಸ್ಪತ್ರೆಯಲ್ಲೂ ಚೆಕ್ ಮಾಡಿಸ್ತಾಳೆ. ಈ ವೇಳೆ ಅಲ್ಲಿಗೆ ಬಂದ ಪೊಲೀಸರಿಗೂ ಇದು ನಾರ್ಮಲ್ ಡೆತ್, ಮರಣೋತ್ತರ ಪರೀಕ್ಷೆ ಬೇಡ ಎಂದು ಕಥೆ ಕಟ್ಟಿದ್ದಾಳೆ. ಈ ವೇಳೆ ಅನುಮಾನಗೊಂಡ ಟಿಳಕವಾಡಿ ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿ ತನಿಖೆ ನಡೆಸಿದಾಗ ಲಕ್ಷ್ಮಿಯ ಕಾಮದಾಟ ಬಯಲಾಗಿದೆ. ಸ್ಟಾರ್ಟಿಂಗಿಂದನೇ ಇದರಲ್ಲಿ ವಿಕ್ಟಿಮ್ ಅವಿನಾಶ್ ಅವರದ್ದು ಹೆಂಡತಿ, ಇವರದ್ದು ಹೇಳಿಕೆ ಡೈವಲ್ಸಿವ್ ಇತ್ತು. ಸರಿಯಾಗಿ ಅವರು ಉತ್ತರ ಕೊಡ್ತಾ ಇರಲಿಲ್ಲ. ಕೈಲಾಶ್ ಬಾಲಕೃಷ್ಣ ಅಂತ ಅಲ್ಲಿ ಅವನು ಮೊಬೈಲ್ ಅಂಗಡಿ ನಡೆಸ್ತಾನೆ, ಅವನಿಗೆ ಮತ್ತು ಈ ವಿಕ್ಟಿಮ್ದು ಮಿಸ್ಸೆಸ್ ಲಕ್ಷ್ಮಿ ಅವಿನಾಶ್ ಸುಪ್ಪಣ್ಣ ಅವರು, ಇಬ್ಬರು ಈ ಆರೋಪವನ್ನು ಕನ್ಫೆಸ್ ಮಾಡಿದ್ದಾರೆ. ಇವರು ಪ್ಲ್ಯಾನ್ ಮಾಡಿಕೊಂಡು ಅವ್ರದ್ದು ಕೊಲೆ ಮಾಡಿದ್ದಾರೆ. ಈ ಇಬ್ಬರಿಗೆ ದಸ್ತಗಿರಿ ಮಾಡಲಾಗಿದೆ. ಈಗ ಮುಂದಿನ ತನಿಖೆ ನಡೀತಾ ಇದೆ. ಪತ್ನಿಯ ಅನೈತಿಕ ಸಂಬಂಧಕ್ಕೆ ಇಡೀ ಕುಟುಂಬವೇ ಈಗ ನಾಶವಾಗಿದೆ. ಪತಿ ಕೊಲೆಯಾದ್ರೆ ಪತ್ನಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾಳೆ.
ಇದೀಗ ಆಕಿಬ್ಬರು ಮಕ್ಕಳಿಗೆ ಅಜ್ಜಿಯೇ ಆಧಾರವಾಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಚಿಕ್ಕಮಗಳೂರಿನಲ್ಲಿ ನಗರಸಭೆ ಸದಸ್ಯನ ಕರ್ಮಕಾಂಡ ಬಯಲಾಗಿದೆ. ಆಟೋ ಡ್ರೈವರ್ ಪತ್ನಿ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಇದನ್ನ ಪತಿ ಪ್ರಶ್ನಿಸಿದ್ದಕ್ಕೆ ಪತ್ನಿ ಹಾಗೂ ನಗರಸಭೆ ಸದಸ್ಯ ಇಬ್ಬರೂ ಸೇರಿ ನಡು ರಸ್ತೆಯಲ್ಲೇ ದೊಣ್ಣೆಯಿಂದ ಮನಸೋ ಇಚ್ಛೆ ಥಳಿಸಿದ್ದಾರೆ. ಆಂಟಿ ಅಂಕಲ್ ಲಕಲಕ, ಆಟೋ ಡ್ರೈವರ್ ವಿಲವಿಲ, ನಗರಸಭಾ ಸದಸ್ಯನ ಜೊತೆ ಅಫೇರ್, ಆಂಟಿ ರಣಚಂಡಿ. ಗಂಡ ಹೆಂಡತಿ ಸಂಬಂಧದ ಮಧ್ಯೆ ಅಕ್ರಮದ ವಾಸನೆ ಬಂದ್ರೆ ಮುಗಿದೇ ಹೋಯ್ತು. ಅಲ್ಲಿ ನಡೆಯೋದು ರಕ್ತ ಚರಿತ್ರೆನೆ. ಕಟ್ಕೊಂಡವರನ್ನ ಬಿಟ್ಟು ಇಟ್ಕೊಂಡವರ ಜೊತೆ ಚಕ್ ಅಂತ ಆಡಿದ್ರೆ ಹೆಣಗಳೇ ಉರುಳುತ್ತವೆ. ಕಾಮದ ಮೋಹಕ್ಕೆ ಬಿದ್ದವರು ಮದುವೆ ಅನ್ನೋ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತಿರೋ ಕಾಲ ಇದು. ತಾಳಿ ಕಟ್ಟಿದವನು ಗುಂಡು ಕಲ್ಲಂಗೆ ಕಣ್ಮುಂದೆ ಇದ್ರೂ ನಗರಸಭೆ ಸದಸ್ಯನ ಜೊತೆ ಆಂಟಿ ಕಳ್ಳಾಟ ಬೀದಿಯಲ್ಲಿ ದೊಡ್ಡ ರಂಪ ರಾಮಾಯಣವಾಗಿದೆ. ಸಿಕ್ಕಿ ಬಿದ್ರು ಅಂತ ತನ್ನ ಪಾಲಿನ ಪತಿದೇವ ಅನ್ನೋದು ಮರೆತು ರಣರಾಕ್ಷಸಿಯಾಗಿದ್ದಾಳೆ. ಇವರು ಹೇಳ್ಕೊಳ್ಳೋಕೆ ಜನಪ್ರತಿನಿಧಿ. ಚಿಕ್ಕಮಗಳೂರಿನ ನಗರಸಭೆ ಸದಸ್ಯ ಲಕ್ಷ್ಮಣ್ ಜನಸಾಮಾನ್ಯರ ಸಮಸ್ಯೆಗಳನ್ನ ಬಗೆಹರಿಸೋದು ಬಿಟ್ಟು ಕಂಡೋರ ಹೆಂಡತಿಗೆ ಕಣ್ಣು ಹಾಕಿದ್ದಾನೆ. ಇದೇ ಆಟೋ ಡ್ರೈವರ್ ಚಂದ್ರಶೇಖರ ಪತ್ನಿ ಪವಿತ್ರ ಜೊತೆ ಕಳ್ಳ ಸಂಬಂಧ ಇಟ್ಕೊಂಡಿದ್ದ. ಈತ ಕೆಲಸಕ್ಕೆ ಹೋದ್ರೆ ಆಂಟಿ ಅಂಕಲ್ ಫುಲ್ ಜಾಲಿಯಾಗಿರ್ತಿದ್ರು. ಯಾವಾಗ ಈ ವಿಷಯ ಗಂಡನಿಗೆ ಗೊತ್ತಾಯ್ತೋ ನೊಂದು ಹೋಗಿದ್ದ. ಹೆಂಡತಿ ಜೊತೆ ಈ ನಗರಸಭೆ ಕೌನ್ಸಿಲರ್ ಲಕ್ಷ್ಮಣ್ ಕಾಮದ ಮೋಹದಲ್ಲಿ ಮಿಂದೇಳ್ತಿದ್ರು. ಒಂದಿನ ಮಧುಮಂಚ ಸುಖದಲ್ಲಿದ್ದವರು ಕೊನೆಗೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಆಂಟಿ ಅಂಕಲ್ ಕಳ್ಳಾಟ ಬಗ್ಗೆ ಚಂದ್ರಶೇಖರ್ ಪ್ರಶ್ನೆ ಮಾಡಿದ್ದೇ ತಪ್ಪಾಯಿತು ನೋಡಿ. ಪ್ರಿಯಕರಣ ಜೊತೆ ಸೇರಿ ಆಂಟಿಯು ಗಂಡನ ಮೇಲೆ ದೊಣ್ಣೆಯಿಂದ ಹೆಗ್ಗಮುಗ್ಗ ಥಳಿಸಿದ್ದಾಳೆ. ಸುತ್ತ 10 ಮಂದಿ ನೋಡ್ತಿದ್ದಾರೆ ಅನ್ನೋದು ಮರೆತು ನಡು ರಸ್ತೆಯಲ್ಲೇ ರಣಚಂಡಿಯಾಗಿದ್ದಾಳೆ. ನಡು ರಸ್ತೆಯಲ್ಲೇ ರೌಡಿಗಳಂತೆ ವರ್ತಿಸಿದ ಕೌನ್ಸಿಲರ್ ಚಂದ್ರಶೇಖರ ಮೇಲೆ ಕಾರು ಹತ್ತಿಸಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಕೇಸ್ ದಾಖಲಾಗಿದೆ. ಸಿಕ್ಕಿರ್ತೀನಿ ಅಂತ ಎಲ್ಲ ಬೆದರಿಕೆ ಹಾಕಿ ಹಿಂಗೆಲ್ಲ ಓಡಿಸ್ಕೊಂಡ್ಬಂದರು. ಜೀವ ಬೆದರಿಕೆ ಹಾಕಿದ್ದಾರೆ. ಬೆಳಗ್ಗೆ ಸಾಂಘಿಕ ಟಿಪ್ಪರ್ ಹಚ್ಚಿ ಸಾಗಿಸ್ತೀನಿ ನಿನ್ನ ದಿವಸ ಯಾವುದೇ ಕಾರಣಕ್ಕಂತ ಬೆದರಿಕೆ ಹಾಕಿದ್ದಾರೆ. ಒಟ್ನಲ್ಲಿ ಜನರ ಸೇವೆ ಮಾಡ್ತೀನಿ ಅಂತ ಕೈ ಕಾಲಿಗೆ ಬಿದ್ದು ಓಟ ಹಾಕಿಸಿಕೊಂಡು ಗದ್ದುಗೆ ಏರಿದವ ಕಳ್ಳ ಸಂಬಂಧದಿಂದ ರೌಡಿಯಂತೆ ವರ್ತಿಸಿದ್ದಕ್ಕೆ ಜನರು ಹಿಡಿಶಾಪ ಹಾಕಿದ್ದಾರೆ. ಯೋಗೀಶ್, ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಧಾರವಾಡದ ಕಾಂಗ್ರೆಸ್ ಯುವ ಮುಖಂಡನ ಹತ್ಯೆ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ನಡೆದ 36 ಗಂಟೆಗಳಲ್ಲೇ ಆರೋಪಿಗಳನ್ನ ಬಂಧಿಸಿದ್ದಾರೆ. ಕೊಲೆಗೆ ವೈಯಕ್ತಿಕ ಕಾರಣ, ರಿಯಲ್ ಎಸ್ಟೇಟ್ ವ್ಯವಹಾರವೇ ಕಾರಣ ಅನ್ನೋದು ತನಿಖೆಯಲ್ಲಿ ಬಯಲಿಗೆ ಬಂದಿದೆ. ಕೈ ಯುವ ಮುಖಂಡನ ಹಂತಕರು ಅರೆಸ್ಟ್. ಕೊಲೆ ರಹಸ್ಯ ಬಯಲು, ಖಾಕಿಯೇ ತಬ್ಬಿಬ್ಬು. ಧಾರವಾಡದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಫೈರೋಜ್ನ ಕೊಲೆ ಭೀಕರವಾಗಿ ನಡೆದಿತ್ತು. ಪರಿಚಿತರೇ ಮನೆಗೆ ನುಗ್ಗಿ ಹತ್ಯೆ ಮಾಡಿದ್ರು. ಕೊಲೆಯಾದ 36 ಗಂಟೆಯೊಳಗೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಪಠಾಣ್ ಅವರ ಆತ್ಮೀಯರೇ ಈ ಕೃತ್ಯ ಎಸಗಿದ್ದು. ಇತ್ತೀಚಿನ ಭಿನ್ನಾಭಿಪ್ರಾಯವೇ ಕೊಲೆಗೆ ಕಾರಣವೆಂದು ತನಿಖೆಯಲ್ಲಿ ಬಯಲಾಗಿದೆ. ವೈಯಕ್ತಿಕ ಜಗಳ, ಮನೆಗೆ ನುಗ್ಗಿ ಹತ್ಯೆ. ಕೊಲೆಗೆ ರಿಯಲ್ ಎಸ್ಟೇಟ್ ಜಿದ್ದೆ ಕಾರಣ. ಕೊಲೆಯಾದ ಫೈರೋಜ್ ಪಠಾಣ್ ರಾಜಕೀಯದಲ್ಲಿ ಚೆನ್ನಾಗಿ ಬೆಳೆಯುತ್ತಿದ್ದ. ಜೊತೆಗೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಮೇಲುಗೈ ಸಾಧಿಸಿದ್ದ. ಇದೇ ಜೊತೆಯಲ್ಲಿದ್ದವರ ಕಣ್ಣು ಕೆಂಪಾಗಿಸಿತ್ತು. ಸಾಲದಕ್ಕೆ ಜೊತೆಯಲ್ಲೇ ಇದ್ದ ಮೊಹಮ್ಮದ್ ಶಾ ಜೊತೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮನಸ್ತಾಪ ಆಗಿತ್ತಂತೆ. ಈ ವೇಳೆ ವೈಯಕ್ತಿಕವಾಗಿ ಗಲಾಟೆಯನ್ನು ಮಾಡಿಕೊಂಡಿದ್ರು. ಆಗ ಫೈರೋಜ್ ಮೊಹಮ್ಮದ್ ಶಾ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿ ಬಂದಿದ್ದ. ಇದೇ ವಿಷಯವನ್ನ ಬೇರೆಯವರ ಬಳಿ ಹೇಳಿ ತಮಾಷೆ ಮಾಡ್ತಿದ್ದಂತೆ. ಇದನ್ನೇ ಮನಸ್ಸಿನಲ್ಲಿಟ್ಕೊಂಡ ಮೊಹಮ್ಮದ್ ಶಾ ಫೈರೋಜ್ನಿಂದ ದೂರವಾದವರನ್ನ ಒಟ್ಟುಗೂಡಿಸಿ, ಅದರಲ್ಲೂ ರೌಡಿ ಶೀಟರ್ ಫ್ರೂಟ್ ಇರ್ಫಾನ್ ಮಗ ಅರ್ಬಾಸ್ ಹಂಚಿನಮನಿ ಮತ್ತು ರೌಡಿ ಶೀಟರ್ ಮುಕ್ತುಮ್ ಸೋಗಲದ್ ಜೊತೆ ಕೈ ಜೋಡಿಸಿ ಫೈರೋಜ್ ಮನೆಗೆ ನುಗ್ಗಿ ಹತ್ಯೆ ಮಾಡಿದ್ದಾರೆ. ಮೊನ್ನೆ ರಾತ್ರಿ ಸುಮಾರು 9:30 ಗಂಟೆ ಸಮಯದಲ್ಲಿ ಫೈರೋಜ್ ಪಠಾಣ್ ಅನ್ನುವಂಥ ಒಬ್ಬ 32 ವರ್ಷದ ಯುವಕನಿಗೆ
ಅವನ ಮನೆಗೆ ನುಗ್ಗಿದಂಥ ಕೆಲ ದುಷ್ಕರ್ಮಿಗಳು ಹಲ್ಲೆ ಮಾಡಿದರು. ಆ ಹಲ್ಲೆಯಿಂದ ಅವರು ಮೃತ ಹೊಂದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಮತ್ತು ಮೊನ್ನೆ ಇವತ್ತು ಪ್ರಯತ್ನ ಮಾಡಿ ಸಸ್ಪೆಕ್ಟ್ಸ್ ಯಾರಿದ್ದರು ಅವರ ಕೆಲವರನ್ನು ವಶಕ್ಕೆ ತೊಗೊಂಡು ವಿಚಾರಣೆಯನ್ನು ಮಾಡ್ತಾಯಿದ್ದೀವಿ. ಇನ್ನು ಕೊಲೆ ಮಾಡಲು ಮೊಹಮ್ಮದ್ ಶಾನೊಂದಿಗೆ ಬಂದಿದ್ದ ಸದ್ದಾಂ, ಗೌಸ್, ಪರ್ವೇಜ್ ಸಮೀರ್ನನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಮತ್ತೊಬ್ಬ ಆರೋಪಿ ಕೈಫ್ ಪರಾರಿಯಾಗಿದ್ದು ಆತನ ಪತ್ತೆಗಾಗಿ ಪೊಲೀಸರು ಶೋಧ ಮಾಡ್ತಿದ್ದಾರೆ. ಇಲ್ಲ, ಈ ಕುರಿತಾಗಿ ಅಗತ್ಯ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಪ್ರತ್ಯೇಕ ತಂಡಗಳನ್ನು ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಮತ್ತು ಅವ್ರನ್ನ ವಿಚಾರಣೆಗೊಳಪಡಿಸಲಿಕ್ಕೆ ಹೀಗೆ ಪ್ರತ್ಯೇಕ ತಂಡಗಳನ್ನು ಮಾಡಿಕೊಂಡಿದ್ವಿ. ಒಟ್ನಲ್ಲಿ ಜೊತೆಯಲ್ದಿದ್ದವರೇ ಸ್ಕೆಚ್ ಹಾಕಿ ಸ್ನೇಹಿತನನ್ನ ಮುಗಿಸಿದ್ದಾರೆ. ಸದ್ಯ ತನಿಖೆ ಮುಂದುವರೆದಿದ್ದು ಇದರಲ್ಲಿ ಮತ್ಯಾರಾದರೂ ಭಾಗಿಯಿದ್ದಾರಾ ಅಂತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಹೆಚ್ಚಾಗಿದೆ. ಸಂಧಾನ ಸಭೆ ವಿಫಲವಾದ ಹಿನ್ನೆಲೆ ಇರಾನ್ಗೆ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ನಾಳೆ ಬೆಳಿಗ್ಗೆ ಟ್ರಂಪ್ ದೊಡ್ಡ ಸಂದೇಶ ನೀಡಲಿದ್ದಾರೆ. ಈ ಮಧ್ಯೆ ಇರಾನ್ ಕೂಡ ಎಲ್ಲದಕ್ಕೂ ಸಿದ್ಧವಾಗಿರಿ ಅಂತ ಸೇನಾಪಡೆಗೆ ಹೇಳಿದೆ. ಇರಾನ್ ಅಮೆರಿಕ ಮಾತುಕತೆ ಫೇಲ್. ಸಕ್ಸಸ್ ಆಗಿಲ್ಲ. 21 ಗಂಟೆಗಳ ಮಾತುಕತೆ. ಮಧ್ಯಪ್ರಾಚ್ಯದಲ್ಲಿ ತಣ್ಣಗಾಗಿದ್ದ ಘೋರ ಯುದ್ಧ ಮತ್ತೆ ಶುರುವಾಗ್ತಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಶಾಂತಿ ಸಂಧಾನ ಸಭೆ ವಿಫಲವಾಗಿದೆ. ಇರಾನ್ ಹಾಗೂ ಅಮೆರಿಕ ಮಧ್ಯೆ 21 ಗಂಟೆಗಳ ಕಾಲ ನಿರಂತರವಾಗಿ ಚರ್ಚೆಯಾದರೂ ಫಲಪ್ರದ ಕೊಡಲಿಲ್ಲ. ಇರಾನ್ನ ಬೇಡಿಕೆಗಳಿಗೆ ಅಮೆರಿಕ ಒಪ್ಪದ ಕಾರಣ ಸಂಧಾನ ವಿಫಲವಾಗಿದೆ. ಇದರಿಂದಾಗಿ ಮಧ್ಯಸ್ಥಿಕೆ ವಹಿಸಿದ್ದ ಪಾಕಿಸ್ತಾನಕ್ಕೂ ಭಾರೀ ಮುಖಭಂಗವಾಗಿದೆ. ನಿನ್ನೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಸಭೆ ನಡೆಯಿತು. ಈ ವೇಳೆ ಅಮೆರಿಕದ ನೇತೃತ್ವವನ್ನ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ವಹಿಸಿಕೊಂಡಿದ್ರು. ಇರಾನ್ನಿಂದ ಸ್ಪೀಕರ್ ಮೊಹಮ್ಮದ್ ಬಗರ್ ಗಾಲಿಬಾಫ್ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಹಲವು ಸುತ್ತಿನ ಮಾತುಕತೆ ನಡೆದರೂ ಸಹ ಒಮ್ಮತದ ನಿರ್ಧಾರಕ್ಕೆ ಬರದ ಕಾರಣ ಶಾಂತಿ ಸಭೆಯನ್ನ ಧಿಕ್ಕರಿಸಿ ಅಮೆರಿಕ ಉಪಾಧ್ಯಕ್ಷ ವ್ಯಾನ್ಸ್ ವಾಪಸ್ ಅಮೆರಿಕಕ್ಕೆ ತೆರಳಿದ್ದಾರೆ. ಇನ್ನು ನಿನ್ನೆ ಶಾಂತಿ ಸಭೆಯಲ್ಲದೆ ಇರಾನ್ ಕಂಡೀಷನ್ ಹಾಗೂ ಇದಕ್ಕೆ ಅಮೆರಿಕ ಏನ್ ಹೇಳ್ತು ಅಂತ ನೋಡೋದಾದ್ರೆ, ನಿನ್ನೆ ಶಾಂತಿ ಸಭೆಯಲ್ಲದೆ ಇರಾನ್ ಪ್ರಮುಖವಾಗಿ ಹರ್ಮುಜ್ ಜಲಸಂಧಿಯನ್ನ ಬಿಟ್ಟುಕೊಡಲ್ಲ. ಹರ್ಮುಜ್ ಮೇಲಿನ ಹಿಡಿತ ನಮ್ಮದೇ ಎಂದು ಹೇಳಿದೆ. ಜೊತೆಗೆ ಹರ್ಮುಜ್ ವಿಷಯದಲ್ಲಿ ಅಮೆರಿಕ ಮೂಗು ತೂರಿಸಬಾರದು. ಇರಾನ್ನ ಸೇನಾಪಡೆ IRGC ಮೇಲೆ ಉಗ್ರರ ಪಟ್ಟವನ್ನ ತೆಗೆಯಬೇಕು. ಇರಾನ್ಗಾದ ನಷ್ಟಕ್ಕೆ ಅಮೆರಿಕ ಭರಿಸಬೇಕು. ಇರಾನ್ ಮೇಲೆ ಮುಂದೆ ಯಾವತ್ತೂ ದಾಳಿ ಮಾಡಬಾರದು ಮತ್ತು ನ್ಯೂಕ್ಲಿಯರ್ ವಿಚಾರದಲ್ಲಿ ಯಾರೂ ಹಸ್ತಕ್ಷೇಪ ಮಾಡಬಾರದು ಎಂದು ಇರಾನ್ ಪಟ್ಟು ಹಿಡಿದಿತ್ತು. ಇನ್ನು ಅಮೆರಿಕವು ಸಂಧಾನ ಸಭೆಯಲ್ಲದೆ ಹರ್ಮುಜ್ ವಿಷಯವನ್ನೇ ಹೆಚ್ಚು ಪ್ರಸ್ತಾಪ ಮಾಡಿತು. ಯಾವುದೇ ಕಾರಣಕ್ಕೂ ಹರ್ಮುಜ್ ಮೇಲೆ ನಿಮ್ಮ ಹಿಡಿತ ಮಾತ್ರ ಆಗಿರಬಾರದು. ಹರ್ಮುಜ್ನ ಜಲಸಂಧಿಯಲ್ಲಿ ಹಡಗುಗಳ ಓಡಾಟಕ್ಕೆ ಯಾವುದೇ ಟೋಲ್ ಹಾಕಬಾರದು. ಇರಾನ್ನಲ್ಲಿ ಯುದ್ಧದಿಂದಾದ ನಷ್ಟವನ್ನ ನಾವು ಕೊಡಲ್ಲ. ಇರಾನ್ ಬಳಿ ಇರೋ ನ್ಯೂಕ್ಲಿಯರ್ ಸರೆಂಡರ್ ಮಾಡಬೇಕು ಹಾಗೂ ಉಗ್ರ ಸಂಘಟನೆಗಳ ಪೋಷಣೆಯನ್ನ ಇರಾನ್ ನಿಲ್ಲಿಸಬೇಕು ಎಂದು ತನ್ನ ನಿಲುವು ವ್ಯಕ್ತಪಡಿಸಿತು. ಸಂಧಾನ ವಿಫಲ ಬೆನ್ನಲ್ಲೇ ಯುದ್ಧದ ಆತಂಕ. ಇರಾನ್ ಮೇಲೆ ಮತ್ತಷ್ಟು ದಾಳಿ ಫಿಕ್ಸ್. ಹೀಗೆ ಅವರ ಷರತ್ತುಗಳಿಗೆ ಇವರು ಒಗ್ಗಲಿಲ್ಲ. ಇವರ ಷರತ್ತುಗಳನ್ನ ಅವರು ಒಪ್ಪಲಿಲ್ಲ. ಮಧ್ಯದಲ್ಲಿ ಪಾಕಿಸ್ತಾನ ನಾಯಕರು ಎಷ್ಟೇ ಮಧ್ಯವರ್ತಿ ಕೆಲಸ ಮಾಡಿದ್ರೂ ಸಹ ಪ್ರಯೋಜನವಾಗಿಲ್ಲ. ಕೊನೆಗೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಇರಾನ್ಗೆ ಕೆಟ್ಟ ಸುದ್ದಿ ಕಾದಿದೆ ಅಂತ ಹೇಳಿ ಇಸ್ಲಾಮಾಬಾದ್ನಿಂದ ಹೊರಟು ಹೋದ್ರು. ಸಂಧಾನ ಸಭೆ ವಿಫಲವಾದ ಹಿನ್ನೆಲೆ ಇರಾನ್ ಮೇಲೆ ಅಮೆರಿಕ ಮತ್ತೆ ದಾಳಿ ಮಾಡೋದು ಫಿಕ್ಸ್ ಆಗಿದೆ. ಮಾತುಕತೆ ವಿಫಲವಾದ್ರೆ ದಾಳಿ ಮಾಡ್ತೇವೆ ಅಂತ ಟ್ರಂಪ್ ಮೊದಲೇ ಎಚ್ಚರಿಕೆ ನೀಡಿದ್ರು. ಈಗ ಸಂಧಾನ ವಿಫಲವಾಗಿರೋದ್ರಿಂದ ದಾಳಿ ನಡೆಸುವ ಸಾಧ್ಯತೆ ಇದೆ. ಸಂಧಾನ ಸಭೆ ಬೆನ್ನಲ್ಲದೆ ಇಸ್ರೇಲ್ ಅಟ್ಯಾಕ್. ಲೆಬನಾನ್ ಮೇಲೆ ಕ್ಷಿಪಣಿಗಳಿಂದ ದಾಳಿ. ಅತ್ತ ಸಂಧಾನ ಸಭೆ ವಿಫಲ ಹಿನ್ನೆಲೆ ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ದಾಳಿ ಮಾಡಿದೆ. ದಕ್ಷಿಣ ಲೆಬನಾನ್ ಮೇಲೆ ನಡೆದ ದಾಳಿಯಲ್ಲಿ 6 ಜನರು ಸಾವನ್ನಪ್ಪಿದ್ದಾರೆ. ದಕ್ಷಿಣ ಲೆಬನಾನ್ನಲ್ಲಿರುವ ಹಲವು ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾನೇಗಿದೆ. ಹೆಜ್ಬುಲ್ಲಾಗಳು ಸಭೆ ನಡೆಸುತ್ತಿದ್ದ ಕಟ್ಟಡವನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದ್ದು ಹಲವಾರು ದಾಳಿ ಮಾಡಿರಬಹುದು ಎಂದು ಹೇಳಲಾಗ್ತಿದೆ.
ಇತ್ತ ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ರಾಕೆಟ್ಗಳಿಂದ ದಾಳಿ ನಡೆಸಿದ್ದಾರೆ. ಇಸ್ರೇಲ್ನ ಹಲವು ಕಡೆ ಲೆಬನಾನ್ ದಾಳಿ ಮಾಡಿದ್ದು ಹಲವರು ಮೃತಪಟ್ಟಿದ್ದಾರೆ. ಇತ್ತ ಹರ್ಮುಜ್ ಜಲಸಂಧಿಯಲ್ಲಿ ಘರ್ಷಣೆ ನಡೆದಿದೆ. ಇರಾನ್ನ ಕ್ರಾಂತಿಕಾರಿ ಗಾರ್ಡ್ ಮತ್ತು ಯುಎಸ್ ನೌಕಾಪಡೆಯ ಹಡಗುಗಳ ನಡುವೆ ಘರ್ಷಣೆ ಸಂಭವಿಸಿದೆ. ಒಟ್ನಲ್ಲಿ 2 ವಾರಗಳ ಕದನ ವಿರಾಮದಲ್ಲಿ 5 ದಿನ ಕಳೆದಿದೆ. ಇತ್ತ ಶಾಂತಿ ಮಾತುಕತೆಯು ವಿಫಲವಾಗಿದೆ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮತ್ತಷ್ಟು ತಾರಕಕ್ಕೇರುವ ಸಾಧ್ಯತೆಯಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.